ಹಾಯ್ ಆಲ್. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಯಾರೆಲ್ಲ ಆಮ್ಲ ಅಂದರೆ ಇಷ್ಟ ಇಲ್ಲ, ಅದು ಕಹಿ ಅಂತ ಕಂಪ್ಲೇಂಟ್ ಮಾಡ್ತಾರೋ ಅವರೆಲ್ಲ ಡೆಫಿನೆಟ್ಲಿ ಸ್ನ್ಯಾಕ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾರೆ. ಅದೇ ಥರ ಒಂದು ಮ್ಯಾಜಿಕ್ ಇದೆ ಅಂತಲೇ ಹೇಳ್ಬೋದು ನಾನು ತೋರಿಸ್ತಿರೋ ಒಂದು ಡಿಶಲ್ಲಿ. ಮೊದಲು ನಾವು ತೊಗೊಂಡಿರೋಂತಹ ಆಮ್ಲನ ಈ ಥರ ಕಟ್ ಮಾಡ್ಕೊಳ್ಬೇಕು. ಈ ಥರ ಎಕ್ಸ್ಟ್ರಾ ಪೀಸಸ್ನೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ನಾವು ಎಷ್ಟು ಆಮ್ಲ ತೊಗೊಂಡಿರ್ತೀವೋ ಅಷ್ಟು ಕ್ವಾಂಟಿಟಿಲಿ ಆಮ್ಲ ಮುಳುಗೋ ಥರ ನೀರು ಹಾಕಿ ಅದಕ್ಕೆ ಉಪ್ಪು ಅರಿಶಿನ ಹಾಕ್ಬಿಟ್ಟು ನೆಕ್ಸ್ಟ್ 2 ಡೇಸ್ ಆದಮೇಲೆ ಅದರಲ್ಲಿರೋ ನೀರೆಲ್ಲ ತೆಗೆದು ಇದನ್ನು ಈ ಥರ ಡ್ರೈ ಮಾಡಿ ಇಟ್ಕೋಬೇಕು. ಸ್ವಲ್ಪ ಹೊತ್ತು ಒಣಗಿಸ್ಕೊಂಡು ಇಟ್ಕೊಂಡ್ರೆ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಇದನ್ನು ತಿಂತಾ ಇದ್ದರೆ ಜಸ್ಟ್ ಇದೇ ಥರ ಒಣಗಿಸ್ಕೊಂಡು ಇದನ್ನು ತಿನ್ನಬೇಕು ಅಷ್ಟೇ. ಅದರಲ್ಲಿರೋ ಕಹಿ ಅಂಶ ಎಲ್ಲ ಹೋಗಿ ಅದು ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ. ಅದು ನಮಗೆ ಕಹಿ ಇದೆಯಪ್ಪ ಇಷ್ಟ ಆಗ್ತಾ ಇಲ್ಲ ತಿನ್ನೋಕ್ಕೆ ಅಂತ ಹೇಳೋಕ್ಕೆ ಆಗಲ್ಲ. ಅಷ್ಟು ಯಮ್ಮಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಆರಾಮ್ಸೆ ತಿನ್ಬೋದು. ಯಾರಿಗೆಲ್ಲ ಏರ್ ಫಾಲ್ ಇದೆ ಅವರೆಲ್ಲ ಡೆಫಿನೆಟ್ಲಿ ಈ ಥರ ಸ್ನ್ಯಾಕ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ತಿನ್ಬೋದು. ನಿಜವಾಗ್ಲೂ ಇಷ್ಟ ಆಗುತ್ತೆ. ಡೆಫಿನೆಟ್ಲಿ ಒಂದ್ಸಲ ಮನೇಲಿ ಟ್ರೈ ಮಾಡಿ.